ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಮನೆಗೆ ಅಂಟಿಸಿದಾರ ಈ ಸ್ಟಿಕ್ಕರು? ನಮ್ಮ ಮನೆಗೂ ಅಂಟಿಸಿದ್ದಾರೆ. ಯಾಕೆ ಅಂಟಿಸಿದ್ದಾರೆ, ಏನು ಈ ಸ್ಟಿಕ್ಕರ್ ಅಂಟಿಸಿರೋದು, ಇದರ ಬಗ್ಗೆ ನಿಮಗೆಲ್ರಿಗೂ ಕುತೂಹಲ ಇದೆಯಲ್ವಾ? ಅದ್ರ ಬಗ್ಗೆನೇ ಈ ವಿಡಿಯೋ ಖಂಡಿತವಾಗ್ಲೂ ಪೂರ್ತಿಯಾಗಿ ನೋಡಿ. ಕರ್ನಾಟಕ ರಾಜ್ಯ ಪ್ರತಿ ಮನೆಗೆ ಸಮೀಕ್ಷೆ ಸ್ಟಿಕ್ಕರ್ ಅಂಟಿಕೆ ಏನಿದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ, ನೋಡೋಣ. ನಿಮ್ಮ ಮನೆಗೂ UHID ಸ್ಟಿಕ್ಕರ್ ಅಂಟಿಸಿದಾರಾ? ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನದಲ್ಲಿ ರಾಜ್ಯ ಸರ್ಕಾರದಿಂದ ಹೊಸ ನಿಯಮಗಳು ಜಾರಿ ಮಾಡಲಾಗುತ್ತಿದೆ. ಆದ ಕಾರಣ ಪ್ರತಿ ಮನೆಗೂ ಈ ಹೊಸ ನಿಯಮಗಳಿಗೆ ಸಂಬಂಧಪಟ್ಟಂತೆ ಹೊಸ ಅಧಿಸೂಚನೆ ಅನ್ನೋದು ಪ್ರಕಟ ಮಾಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯ ಸಭೆಯನ್ನು ರಚನೆ ಮಾಡಿ ಎಲ್ಲ ಸಚಿವರು ಹಾಗೂ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಯಾದಂತಹ CM ಸಿದ್ದರಾಮಯ್ಯನವರು ಸಹ ಈ ನಿರ್ಧಾರ ತಗೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇದರ ವತಿಯಿಂದ ಎಲ್ಲ ಮನೆಗಳಿಗೂ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಏನಿದು ಸ್ಟಿಕ್ಕರು ಅಂಟಿಸಿರೋದು, ಯಾಕಿಲ್ಲಿದೆ ಅಂದರೆ, ಸರ್ಕಾರದಿಂದ ಪ್ರತಿ ವರ್ಷಕ್ಕೊಮ್ಮೆ ಜನಗಣತಿ ಮಾಡಲು ಆಗುವುದಿಲ್ಲ. ಆದ ಕಾರಣ 11 ವರ್ಷಕ್ಕೊಮ್ಮೆ ಜನಗಣತಿ ಮಾಡಲಾಗುತ್ತದೆ. ಇದರಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟೋ ಸಂಖ್ಯೆಗಳಿದ್ದಾವೆ. ಯಾವ ವರ್ಗದವರು ಎಷ್ಟು ಜನ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿವರಗಳು ಸರ್ಕಾರಕ್ಕೆ ಬೇಕಾಗುತ್ತದೆ. ಹಾಗೂ ಅವರದೇ ಆಗಿರುವ ಮೀಸಲಾತಿಗಳು ಅನುಭವಿವಾಗುವಂತಹ ಮಾರ್ಗಗಳು, ಯಾವ ವರ್ಗಕ್ಕೆ ಎಷ್ಟು ಮೀಸಲಾತಿ ಕೊಡಬೇಕು, ಎಲ್ಲ ವಿವರಗಳು ಅರ್ಥ ಮಾಡಿಕೊಳ್ಳುತ್ತದೆ ಈ ಹಿಂದುಳಿದ ವರ್ಗಗಳ ಆಯೋಗ. ಅಂದರೆ ಯಾವ ವರ್ಗದವರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಪ್ರತಿ ವರ್ಷ ಮಾಡೋಕ್ಕಾಗಲ್ಲ. ಹಾಗಾಗಿ 11 ವರ್ಷಕ್ಕೊಮ್ಮೆ ಈ ರೀತಿ ಮಾಡ್ತಾ ಇದ್ದಾರೆ. ಅವರಿಗೆ ಮೀಸಲಾತಿಗಳನ್ನು ಎಷ್ಟೆಷ್ಟು ಕೊಡಬೇಕು, ಯಾವ್ಯಾವ ವರ್ಗದವರಿಗೆ ಅನ್ನೋದು ಇದು ಅರ್ಥ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದಿಂದ ಈ ವರ್ಷದಲ್ಲಿ ಅತ್ಯುತ್ತಮ ಈ ಯೋಜನೆ ಅಡಿಯಲ್ಲಿ ಜಾರಿ ಮಾಡಿದ್ದಾರೆ. ಈ ಸ್ಟಿಕ್ಕರ್ ಮೂಲಕ ಹಚ್ಚುವುದರಿಂದ ಯಾವ ವರ್ಗದವರು ಎಷ್ಟು ಜನ ಇದ್ದಾರೆ ಮತ್ತು ಯಾವ ವರ್ಗಕ್ಕೆ ಏನೆಲ್ಲ ಸೌಲಭ್ಯ ಕೊಡಬೇಕು ಅದರ ಬಗ್ಗೆ ವಿವರಣೆ ಮೂಲಕ ನಿಮಗೆ ನಂತರ ಶಿಕ್ಷಕರು ಬಂದು ಸೆಪ್ಟೆಂಬರ್ 22ರಿಂದ ಸರ್ವೆ ಮಾಡಲು ಪ್ರಾರಂಭ ಮಾಡುತ್ತಾರೆ. ಮನೆಗೂ ಬಂದು, ಅಂದರೆ ಸ್ಕೂಲ್ ಟೀಚರ್ಸ್ಗಳು ಬಂದು ಇದ್ರ ಬಗ್ಗೆ ನಿಮಗೆ ಸರ್ವೆ ಮಾಡ್ತಾರೆ. ಅಂದರೆ ಸೆಪ್ಟೆಂಬರ್ 22ರಿಂದ ಸರ್ವೆ ಮಾಡ್ತಾರೆ. ಅದಕ್ಕಾಗಿ ಈ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ, ಮೇಲು ಕೀಳು ಇರುವುದಿಲ್ಲ. ಯಾವ ವರ್ಗದವರು ಎಷ್ಟು ಜನ ಹಾಗೂ ಯಾವ ವರ್ಗಕ್ಕೆ ಏನೆಲ್ಲ ಸೌಲಭ್ಯ ಕೊಡಬೇಕು ಆ ಎಲ್ಲ ಮಾಹಿತಿಗಳು ನೋಡಲು ಹಾಗೂ ಸರ್ಕಾರಕ್ಕೆ ನಿಖರವಾದ ಮಾಹಿತಿಗಳು ಗೊತ್ತಾಗಲು ಈ ಸಮೀಕ್ಷೆ ಬಂದಿದೆ. ಅರ್ಥ ಆಯ್ತಲ್ವಾ? ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರತಿ ಮನೆಗಳಿಗೂ ಈ ಸ್ಟಿಕ್ಕರ್ ಅಂಟಿಸಬೇಕು ಎಂದು ನಿಯಮಗಳು ಕೊಟ್ಟಿದ್ದಾರೆ. ಆದ ಕಾರಣ ಕರ್ನಾಟಕ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಮನೆಗಳಿಗೆ ಶೋಧ ಮಾಡಿ ಹಾಗೂ ನಿಮ್ಮ ಮನೆಗಳ ವಿವರಗಳನ್ನು ಪಡೆದು ನಿಮ್ಮ ಮನೆ ಬಾಗಿಲಿಗೆ ಈ ಸ್ಟಿಕ್ಕರ್ ಅಂಟಿಸಲಾಗುತ್ತದೆ. ಇದು ಯಾವುದೇ ಕಾರಣಕ್ಕೂ ತೆಗಿಬೇಡಿ ಎಂದ ಅದರ ಮೇಲೆ ಒಂದು ಲಿಖಿತ ರೂಪದಲ್ಲಿ ಬರವಣಿಗೆಯನ್ನು ಬರೆದಿರುತ್ತಾರೆ. ಇದು ಸರ್ಕಾರವಾಗಿ ನಿಮ್ಮ ಮನೆಗೆ ಎಲ್ಲಿದೆ ಎಂದು ಗುರುತಿಸಲ್ಪಡುತ್ತದೆ. ಮತ್ತು ಈ ಸ್ಟಿಕ್ಕರ್ನಲ್ಲಿ ಏನಿದೆ ಅಂದರೆ, ನೋಡಿ, ನಿಮ್ಮ ಮನೆಗೆ ಅಂಟಿಸುವ ಮುನ್ನ ನಿಮ್ಮ ವಿಳಾಸ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯ ನಂಬರ್ ಬರೆಯಲಾಗುತ್ತದೆ. ಆದ ನಂತರ ಈ ಸ್ಟಿಕ್ಕರ್ನಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗ ಬೆಂಗಳೂರು ಅಂತ ಮೇಲ್ಗಡೆ ಹೆಡ್ಲೈನ್ ಕೊಡಲಾಗಿರುತ್ತದೆ. ಅದರ ನಂತರ ಕೆಳಗಡೆ ಇಂಗ್ಲಿಷಲ್ಲಿ ಬರೆದಿದ್ದಾರೆ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಮನೆಯ ಪಟ್ಟಿ ಎಂದು ಕೊಟ್ಟು ಕೆಳಗಡೆ ನಿಮ್ಮ UHID ಕೊಟ್ಟಿರುತ್ತಾರೆ. ಸುಮಾರು 10 ಅಂಕೆಗಳಲ್ಲಿ. ಆದ ನಂತರ ನಿಮ್ಮ ಸಮೀಕ್ಷೆ ID ಕೊಟ್ಟಿರುತ್ತಾರೆ ಹಾಗೂ ಕೆಳಗಡೆ ನಿಮಗೇನಾದರೂ ತೊಂದರೆ ಇದ್ದಲ್ಲಿ ಸಹಾಯವಾಣಿ ಸಂಖ್ಯೆಗಳು ಕೊಟ್ಟಿದ್ದಾರೆ, ಅದಕ್ಕೆ ಕರೆ ಮಾಡ್ಬೋದು. ಕರ್ನಾಟಕ ರಾಜ್ಯಾದ್ಯಂತ ಈ ಸಮೀಕ್ಷೆ ಬಾಗಿಲಿಗೆ ಅಂಟಿಸುವ ಪ್ರಕ್ರಿಯೆ. ಇದರಿಂದ ಏನು ಗೊತ್ತು ಮಾಡಬೇಕೆಂದರೆ, ಯಾವ ಅಭ್ಯರ್ಥಿಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಉದ್ಯೋಗವನ್ನು ಹಾಗೂ ಇತರೆ ಸಾಮಾಜಿಕ
ಸಸ್ಯಗಳನ್ನು ಸರ್ಕಾರಕ್ಕೆ ಗುರುತು ಪರಿಚಯ ಮಾಡಲಾಗುತ್ತದೆ. ಯಾರು ಹಿಂದುಳಿದಿದ್ದಾರೆ, ಯಾರಿಗೆ ಎಷ್ಟು ಮೀಸಲಾತಿಗಳನ್ನು ಹಾಗೂ ಎಷ್ಟು ವಿದ್ಯಾರ್ಥಿ ಕೊಡಬೇಕು ಎಲ್ಲವನ್ನು ಚರ್ಚೆ ಮಾಡಿ ಒಂದು ನಿಯಮಗಳನ್ನು ರಚನೆ ಮಾಡಲಾಗ್ತದೆ. ಸಮೀಕ್ಷೆ ನಂತರ ಮುಂದೆ ಏನು ಅಂತ ನೋಡೋದಾದರೆ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಮೀಕ್ಷೆಗಳು ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ಎಲ್ಲ ಪ್ರದೇಶಗಳಲ್ಲಿ ಈ ಸಮೀಕ್ಷೆ ಮುಗಿದ ನಂತರ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಶಾಲಾ ಶಿಕ್ಷಕರು ಮನೆ ಬಾಗಿಲಿಗೆ ಬಂದು ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಈ 2ನೇ ಹಂತದಲ್ಲಿ ಶಿಕ್ಷಕರು ಪ್ರತಿ ಮನೆಗೂ ಭೇಟಿ ಕೊಟ್ಟು ನಿಮ್ಮೆಲ್ಲ ಡೇಟಾ ಸಂಗ್ರಹಣೆ ಮಾಡುತ್ತಾರೆ. ಆಧಾರ್ ಕಾರ್ಡ್ ವಿವರಗಳು, ನಿಮ್ಮ ರೇಷನ್ ಕಾರ್ಡ್ ವಿವರಗಳು ಹಾಗೂ ಮನೆಯಲ್ಲಿ ಯಾರು ಉದ್ಯೋಗ ಪಡೆದಿದ್ದಾರೆ ಹಾಗೂ ಎಷ್ಟು ಉದ್ಯೋಗ ಪಡೆದಿದ್ದಾರೆ, ಸರ್ಕಾರಿ ಕೆಲಸದಲ್ಲೇ ಇದ್ದಾರಾ ಅಥವಾ ಯಾವುದಾದರೂ ಕೆಲಸದಲ್ಲಿ ಇದ್ದಾರಾ ಹಾಗೂ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅದೇ ರೀತಿಯಾಗಿ ಯಾರು ಏನು ಮಾಡ್ತಿದ್ದಾರೆ, ಹೊಲ ಇದೆಯಾ ಇಲ್ಲ ಹಾಗೂ ಮನೆಗಳು ಎಷ್ಟಿದೆ, ಪ್ರತಿಯೊಂದು ಮಾಹಿತಿ ಡೇಟಾವನ್ನು ತೆಗೆದುಕೊಂಡು ಹೋಗ್ತಾರೆ ಟೀಚರ್ಸ್ಗಳು. ಆದ ಕಾರಣ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಈ ಸಮೀಕ್ಷೆ 2ನೇ ಹಂತದಲ್ಲಿ ಶಿಕ್ಷಕರ ಮೂಲಕ ಪ್ರಾರಂಭ ಆಗಲಿಲ್ಲ. ಯಾರಾದರೂ ಮನೆ ಬಾಗಿಲಿಗೆ ಶಿಕ್ಷಕರು ಬಂದರೆ ಗಾಬರಿ ಆಗಬೇಡಿ. ಇದು ಸಮೀಕ್ಷೆ ಮಾತ್ರ, ಪತ್ರ ಇರುತ್ತದೆ. ಅವರು ಕೇಳುವಂಥ ಮಾಹಿತಿಗೆ ಸರಿಯಾಗಿ ಉತ್ತರ ಕೊಡಿ. ಅವರಿಗೆ ಸರ್ಕಾರದಿಂದನೇ ನಿಯೋಜಿಸಲಾಗಿರುತ್ತದೆ ಶಿಕ್ಷಕರನ್ನು. ಮತ್ತು ನಿಮಗೆ ಇನ್ನೊಂದು ಡೌಟ್ ಬಂದಿರುತ್ತೆ, ಯಾಕೆ ವಿದ್ಯುತ್ ಇಲಾಖೆಯವರೇ ಈ ಥರ ಸ್ಟಿಕ್ಕರ್ ಅಂಟಿಸಿ ಹೋಗ್ತಾ ಇದ್ದಾರೆ ಅಂದರೆ, ನಿಮ್ಗೆ ಆ ಡೌಟ್ ಬಂದಿರೋದು ಕಾರಣ ಏನಂದರೆ, ವಿದ್ಯುತ್ ಇಲಾಖೆಗೆ ಪ್ರತಿಯೊಂದು ಮನೆಗಳು ಗೊತ್ತಿರುತ್ತದೆ ಹಾಗೂ ವಿದ್ಯುತ್ ಇಲಾಖೆಯಿಂದ ಯಾವುದೇ ರೀತಿಯ ಹಿಂದ್ಗಡೆ ಬಿಲ್ಲುಗಳು ಹಾಗೂ ಜಪ್ತಿ ಮಾಡುವ ನೀತಿಗಳು, ಮಾರ್ಗಸೂಚನೆಗಳು ಎಲ್ಲವನ್ನೂ ಗೊತ್ತಿರುತ್ತದೆ. ಅದಕ್ಕಾಗಿ ವಿದ್ಯುತ್ ಇಲಾಖೆಯವರೇ ಅಂದರೆ KEB ಬಂದು ಈ ಸ್ಟಿಕ್ಕರನ್ನು ಅಂಟಿಸಿದ್ದಾರೆ. ನೋಡಿದ್ರಲ್ಲ, UHID ಸ್ಟಿಕ್ಕರ್ ಏನಿದು, ಏನು ಕಾಣಿಸಿದ್ದಾರೆ ಅಂತ ಶಿಕ್ಷಕರ ಮನೆ ಹತ್ರ ಬಂದು ವಿವರಣೆ ಕೇಳಿದಾಗ, ಸಮೀಕ್ಷೆ ಮಾಡಿದಾಗ ಯಾರು ಭಯಪಡದೆ ಉತ್ತರ ಕೊಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.